ಒಕ್ಕಲಿಗರನ್ನ ಸಚಿವ ಮಾಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ನನಗೂ ಕಳೆದ ಬಾರಿ ಅವಕಾಶ ಸಿಗಬೇಕಾಗಿತ್ತು, ಸಿಗ್ಲಿಲ್ಲ. ಏನಾಗುತ್ತೋ ನೋಡೋಣ ಅಂತ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಆಶೀರ್ವಾದ ಮಾಡಿದ್ರೆ ಸಚಿವ ಆಗ್ತೀನಿ, ನಾವು ಅಧಿಕಾರಕ್ಕೆ ಬರೋ ರೀತಿ ನಮ್ಮ ನಡವಳಿಕೆ ಇರಬೇಕು ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡಿಗೆ ಬಿಟ್ಟಿದ್ದು ಒಕ್ಕಲಿಗರನ್ನ ಸಚಿವ ಮಾಡೋದು. ಎಚ್.ಸಿ. ಬಾಲಕೃಷ್ಣ ಅವರ ಹೇಳಿಕೆ. ಸಿದ್ದರಾಮಣ್ಣನವರ ಡಿ.ಕೆ. ಶಿವಕುಮಾರ್ ಅವರು ಆಗಬೇಕು ಅಂತಕ್ಕಂಥ ಆಸೆ ಇತ್ತು ನಮಗೆ. ಆ ಆಸೆ ಈಡೇರಿದೆ. ಅದು ಹೈಕಮಾಂಡು ಅದರ ಬಗ್ಗೆ ತೀರ್ಮಾನ ತಗೋಬೇಕು. ನಮ್ಗೆ ಎಷ್ಟು ಜನ ಕೊಡ್ತಾರೆ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಒಂದು ಒಳ್ಳೆ ಆಡಳಿತ ಕೊಡ್ತಕ್ಕಂಥ ರೀತಿಯಲ್ಲಿ ಒಳ್ಳೆ ಸಚಿವರನ್ನ ಆಯ್ಕೆ ಮಾಡಿ 28ಕ್ಕೆ ನಮ್ಮ ಸರ್ಕಾರ ಬರೋದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಅದು ಹೈಕಮಾಂಡ್ಗೆ ಬಿಟ್ಟಂಥದ್ದು. ಎಷ್ಟು ಜನ ಕೊಡ್ತಾರೋ, ಇಷ್ಟಕ್ಕೆ ನಿಲ್ಲಿಸ್ತಾರೋ, ಇನ್ನೂ ಹೆಚ್ಚಿಗೆ ಕೊಡ್ತಾರೋ, ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಅದು ಹೈಕಮಾಂಡು ನಮ್ಮಲ್ಲಿ ಶಕ್ತಿಯುತವಾಗಿದೆ. ವಿಚಾರನೂ ಕೂಡ ಗೊತ್ತಿದೆ ಅವ್ರಿಗೆ, ರಾಜ್ಯದ ವಿಚಾರಗಳು ತೀರ್ಮಾನ ತಗೊಂತಾರೆ. ಸೆಕೆಂಡ್ ಲಿಸ್ಟ್ ಸಚಿವ ಸ್ಥಾನದಲ್ಲಿ ಏನೋ ನೋಡೋಣ, ಹೈಕಮಾಂಡ್ ಆಶೀರ್ವಾದ ಮಾಡೋದು ನಾವಿರ್ತೀವಿ. ಏನೋ ನೋಡೋಣ, ಹೈಕಮಾಂಡ್ ಆಶೀರ್ವಾದ ಮಾಡೋದು ನಾವಿರ್ತೀವಿ. ಏನೋ ನೋಡೋಣ, ಹೈಕಮಾಂಡ್ ಆಶೀರ್ವಾದ ಮಾಡೋದು ನಾವಿರ್ತೀವಿ. ಸೆಕೆಂಡ್ ಲಿಸ್ಟ್ ಸಚಿವ ಜಾತಿ ವ್ಯವಸ್ಥೆ ಬಿಟ್ಟು ಅನುಭವ ನೋಡಿ ಸಚಿವ ಸ್ಥಾನ ನೀಡಿ. ನನಗೆ ಸಚಿವನಾಗೋ ಅರ್ಹತೆ ಇದೆ, ನಾನು ಫಿಟ್ ಆಗಿದ್ದೀನಿ. ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ತಾಯಿಯೂ ಶಾಸಕರಾಗಿದ್ರು, ಅವರು ಸಚಿವರಾಗಲಿಲ್ಲ. ಸಚಿವ ಸ್ಥಾನದ ಬೇಡಿಕೆ ಹೈಕಮಾಂಡ್ ಗಮನಕ್ಕೂ ಕೂಡ ತರಲಾಗಿದೆ ಅಂತ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವನಾಗೋ ಅರ್ಹತೆ ಇದೆ ನನಗೆ, ನಾನು ಫಿಟ್ ಆಗಿದ್ದೀನಿ. ಸಚಿವ ಸ್ಥಾನ ನನಗೂ ಬೇಕು ಅನ್ನೋ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ದಾರೆ. ನಮಗೊಂದು ಅವಕಾಶ ಕೊಡಿ. ಒಂದು ಅವಕಾಶ ಕೊಟ್ಟರೆ ನಾವು ಏನು, ನಮಗೊಂದು, ನಾನು ಈಗ 3ನೇ ಟರ್ಮ್ ಗೆದ್ದಿದ್ದೀನಿ, 4 ಚುನಾವಣೆ ಎದುರಿಸಿದ್ದೀನಿ, 40 ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡ್ಬಂದಿದ್ದೀನಿ. 86ರಿಂದ ನಮ್ಮ ತಂದೆ ತಿರೋದ್ಮೇಲೆ ನಮ್ಮ ಅನುಭವನೂ ಸ್ವಲ್ಪ ಹಂಚ್ಕೊಳ್ಳೋಣ. ಈಗ ನಾನು ಕೊಟ್ಟಂಥ ಒಂದು ಸಣ್ಣ ಸೆಸ್ಕ್ ವ್ಯಾಪ್ತಿಯಲ್ಲಿ ನಾನು ನನ್ನದೇ ಆದಂಥ ಒಂದು ಕೆಲಸ ಕಾರ್ಯಗಳು ಮಾಡಿದ್ದೀನಿ. ನಮ್ಮ ಬೇಕಾದ್ರೆ ಒಂದು ಇದನ್ನು ಮಾಡಿಸ್ಲಿ ಸರ್ಕಾರ, ನಾನು ಕೆಲಸ ಮಾಡಿದರೆ ಒಂದು ಅವಕಾಶ ಕೊಡಲಿ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂಥ ಒಂದು ಅನಿಸಿಕೆ. ಭೇಟಿ ಮಾಡಿದ್ರಾ ಸರ್? ಸಹಜವಾಗಿ ಮಾಡಲೇಬೇಕಾಯ್ತದಲ್ಲ, ನಾವು ಇನ್ಯಾರನ್ನ ಕೇಳೋಕ್ಕಾಯ್ತದ? ವರಿಷ್ಠರನ್ನ ಭೇಟಿ ಮಾಡಬೇಕು, ನಮ್ಮವ್ರನ್ನ ಭೇಟಿ ಮಾಡಬೇಕು, ಎಲ್ಲರನ್ನೂ ಭೇಟಿ ಮಾಡಬೇಕು, ಹೈಕಮಾಂಡ್ನ ಭೇಟಿ ಮಾಡಬೇಕು. ನಮ್ಮದೇನೋ ಒಂದು ಒತ್ತಾಯ, ನಂದು ಪರ್ಸ್ನಲ್ ಆಗಿ ಎಲ್ಲರನ್ನೂ ಭೇಟಿ ಮಾಡಿದ್ದೀನಿ. ಏನು ಹೈಕಮಾಂಡ್ಗಿಂತ ನಾವೇನು ದೊಡ್ಡವರಲ್ಲ, ಹೈಕಮಾಂಡ್ ಹೇಳಿದ ನಿರ್ಧಾರಕ್ಕೆ ನಾವು ಬದ್ಧ ಇರ್ತೀವಿ. ಆದರೂ ನಮ್ಮದು ಒಂದು ಒತ್ತಾಯ ಇದೆ. ರೆಸ್ಪಾನ್ಸ್ ಹೆಂಗಿತ್ತು? ಏನು ಭರವಸೆ ಯಾರು ಕೊಡೋಕ್ಕಾಯ್ತದೆಯಾ? ಎಲ್ಲರಿಗೂ ಕೊಡೋಕ್ಕಾಯ್ತದೆ. ನಮ್ಮ ಮನವಿಯನ್ನು ಗಂಭೀರವಾಗಿ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಮಾಡಿ ಸೊಮ್ಮೆ ನಮಗೊಂದು ಅವಕಾಶ ಕೊಡಿ ಸೊಮ್ಮೆ ಅಂತ ಕೇಳಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.